ಹೆಂಡದ ಟಾರ್ಗೆಟ್ ಅನ್ನ ವರ್ಷ ಜಾಸ್ತಿ ಮಾಡ್ತಾ ಇದ್ದೀರಿ. ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ 35% ರಾಜ್ಯ ಸರ್ಕಾರ ಎಕ್ಸೈಸ್ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಏನು ಹೆಂಡದ ಮೇಲೆ ನಡೀತಾ ಇದೆಯಾ? ಹೆಂಡಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀರಾ ಅಂದರೆ 500ರಿಂದ 600 ಲೈಸೆನ್ಸ್ಗಳನ್ನು ಹೊಸದಾಗಿ ಮಾರಾಟ ಮಾಡೋದಕ್ಕೆ ಹೊರಟಿದ್ದೀರಾ. ಒಂದು ಮದ್ಯದ ಲೈಸೆನ್ಸ್ಗೆ 1,75,00,000. ಇದು ಸರ್ಕಾರ ಏನು ಹೆಂಡದಿಂದಲೇ ಸರ್ಕಾರ ನಡೆಸೋ ಯೋಚನೆನಾ? ಸಿದ್ದರಾಮಯ್ಯನವ್ರ ಸರ್ಕಾರ ಗ್ಯಾರಂಟಿಗಳ ಸರ್ಕಾರ, ಗೃಹಲಕ್ಷ್ಮಿ ಸರ್ಕಾರ ಅಂತ ಹೇಳ್ಕೊಂಡು ಗೃಹಲಕ್ಷ್ಮಿಗೆ ಹಣನ ಹೊಂದಿಸ್ಬೇಕು ಅಂತ ಹೇಳಿದರೆ 2,000 ಹೆಣ್ಮಕ್ಳಿಗೆ ಅಕೌಂಟಿಗೆ ಕೊಡಬೇಕು ಅಂದರೆ ಅದು ಗಂಡು ಮಕ್ಕಳ ಹೆಂಡದ ಹಣದಿಂದ ಕೊಡ್ತಾ ಇದ್ದೀರಾ ನೀವು. ಇದು ಮನೆಗಳಲ್ಲಿ ನೀವು ಗಂಡಸರ ಜೇಬಿಂದ ಹಣ ಕಿತ್ಕೊಂಡು ಹೆಂಗಸರ ಜೇಬಿಗೆ ಹಣ ಹಾಕೋ ಕೆಲಸ ಮಾಡ್ತಾ ಇದ್ದೀರಾ. ಇದಾ ನಿಮ್ಮ ಸರ್ಕಾರ? ದ್ವಂದ್ವ ನೀತಿಯ ಸರ್ಕಾರ. ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಸದ್ಯಕ್ಕೆ ಸರ್ಕಾರ ಬಾರ್ ಲೈಸೆನ್ಸ್ಗಳನ್ನು ಮತ್ತಷ್ಟು ಕೊಡೋದಕ್ಕೆ ಮುಂದಾಗ್ತಾ ಇದೆ. 35% ಹೆಚ್ಚುವರಿ ಟಾರ್ಗೆಟನ್ನು ಕೊಡ್ತಾ ಇದೆ ಮದ್ಯದ ಅಂಗಡಿಗಳ ಮೇಲೆ. ಇಯರ್ ಎಂಡು, ನ್ಯೂ ಇಯರು, ಈ ಟೈಮ್ ಸೇಲ್ ಜಾಸ್ತಿ ಆಗಬೇಕು ಅಂದರೆ ಸರ್ಕಾರ ಅಧಿಕಾರ ನಡೆಸೋದು ಜನರಿಗೆ ಎಲ್ಲ ರೀತಿಯ ಅನುದಾನಗಳು, ಯೋಜನೆಗಳನ್ನು ಕೊಡೋದು ಜನರ ಹಣದಿಂದಾನೇನಾ? ಜನರಿಂದ ಹೆಂಡದ ಹಣ ಕಿತ್ಕೊಂಡೇ ಕೊಡೋದಾ? ಇದು ಆಗಬಾರ್ದು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಬಸವಣ್ಣನ ತತ್ವ, ನಾವು ಎಲ್ಲರಿಗೂ ಹೇಳಿದಂತೆ ಮಾಡ್ತೀವಿ, ನುಡಿದಂತೆ ನಡೀತಾ ಇದ್ದೀವಿ ಅನ್ನುವಂಥ ಭಾಷಣ ಹೊಡ್ಕೊಂಡು ಜನರ ಜೀವನಕ್ಕೆ ಸಮಸ್ಯೆ ತಂದೊಡ್ತಾ ಇರುವಂಥ ಸರ್ಕಾರ ಆಗ್ತಾ ಇದೆ ಇದು. ಈ ಒಂದು ಖಡಕ್ ಪ್ರಶ್ನೆಯನ್ನು BY ವಿಜಯೇಂದ್ರ ಕೇಳಿದ್ದಾರೆ. ಇದಕ್ಕೆ ಸರ್ಕಾರದಿಂದ ಉತ್ತರ ಬರೋದು ಡೌಟು. ಆದರೆ ಜನರ ಜೇಬಿಂದಾನೇ ಕಿತ್ಕೊಂಡು ಅವರಿಗೆ ಕೊಡ್ತಾ ಇರುವಂಥ ಸರ್ಕಾರ ಅನ್ನೋದಂತೂ ಸ್ಪಷ್ಟ ಆಗ್ತಾ ಇದೆ. ಗೃಹಲಕ್ಷ್ಮಿ ಬಗ್ಗೆ ಬಹಳ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ವ್ಯಾಪಕವಾಗಿ ಇವತ್ತು ಚರ್ಚೆ ಆಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ದೇಶಾದ್ಯಂತ ಪ್ರಚಾರ ಮಾಡ್ಕೊಂಡು ಬಂದರು. ಕರ್ನಾಟಕ's ಗ್ಯಾರಂಟಿ ಇಸ್ ಅ ರೋಲ್ ಮಾಡೆಲ್ ಟು ದ ಎಂಟೈರ್ ಕಂಟ್ರಿ. ಯಾರು ಹೇಳಿದ್ದು? ಸಿದ್ದರಾಮಯ್ಯನವರು ಹೇಳಿದ್ದು. DK ಶಿವಕುಮಾರ್ ಅವರ ಪ್ರಚಾರವನ್ನು ತೆಗೆದುಕೊಂಡ್ರು. ಏನು ದಿನನಿತ್ಯ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ಗಳು ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲೂ ಕೊಟ್ಟರು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕೊಟ್ಟರು. ಗೃಹಲಕ್ಷ್ಮಿ ವಿಚಾರದಲ್ಲಿ ಯಾವ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟರು ನಾವು ಚರ್ಚೆ ಮಾಡಿದ್ದೇವೆ. ಆದರೆ ನನ್ನ ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರದ ದ್ವಂದ್ವ ನಿಲುವಿನ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೇನೆ. ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ತೇವೆ, 2,000 ರೂಪಾಯಿ ಕೊಡ್ತೇವೆ, ಗೃಹಲಕ್ಷ್ಮಿ ಕೊಡ್ತೇವೆ ಅಂತೇಳಿ ಹೇಳ್ತೀರಿ, ಸಂತೋಷ. ಆದರೆ ಮತ್ತೊಂದು ಕಡೆ ಹೆಂಡದ ಟಾರ್ಗೆಟ್ ಅನ್ನ ವರ್ಷ ಜಾಸ್ತಿ ಮಾಡ್ತಾ ಇದ್ದೀರಿ. ಎಕ್ಸೈಸ್ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀರಿ. ಕಳೆದ 2.5 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯದ ಖಜಾನೆಗೆ ಇವತ್ತು ಹಣವನ್ನು ತುಂಬಿಸಬೇಕು ಅಂತ ಹೇಳಿ ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ 35% ರಾಜ್ಯ ಸರ್ಕಾರ ಎಕ್ಸೈಸ್ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡ್ತೀರಿ ಅಂತ ಹೇಳಿದ್ರೆ, ಮತ್ತೊಂದು ಕಡೆ 500-600 ಇವತ್ತು ಎಕ್ಸೈಸ್ ಲೈಸೆನ್ಸ್ ಅನ್ನು ಹರಾಜು ಮಾಡೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ರಾಜ್ಯವನ್ನ? ಒಂದು ಕಡೆ ಗೃಹಲಕ್ಷ್ಮಿ ಅಂತ ಹೇಳ್ತೀರಿ, ಮತ್ತೊಂದು ಕಡೆ ಇವತ್ತು ಹೆಂಡವನ್ನ ಹೆಚ್ಚು ವ್ಯಾಪಾರ ಮಾಡಿ ಅಂತೇಳಿ ವ್ಯಾಪಾರಿಗಳ ಮೇಲೆ ಇವತ್ತು ಒತ್ತಡ ಹಾಕ್ತೀರಿ ಇಲಾಖೆ ಮೂಲಕ. $35% ಟಾರ್ಗೆಟ್ ಹೆಚ್ಚಾದ ಇವತ್ತು ರಾಜ್ಯದಲ್ಲಿ ಎಕ್ಸೈಸ್ ಟಾರ್ಗೆಟ್ ಜಾಸ್ತಿ ಮಾಡಿಕೊಂಡು ಇದರಿಂದ ಹೆಣ್ಮಕ್ಳಿಗೆ, ರಾಜ್ಯದಲ್ಲಿ ಬಡ ಹೆಣ್ಮಕ್ಳಿಗೆ ಯಾವ ರೀತಿ ಅನ್ಯಾಯ ಆಗ್ತದೆ, ಕುಡುಕರ ಕಾಟ ಹೆಚ್ಚಾಗೋದ್ರಿಂದ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತಾದ್ರೂ ಯೋಚನೆ ಮಾಡಿದಾರೆ ನೀವು? ಹಾಗಾದ್ರೆ ಅಂದ್ರೆ ಒಂದು ರೀತಿ ದ್ವಂದ್ವ ನೀತಿ ರಾಜ್ಯ ಸರ್ಕಾರದ್ದು. ಒಂದು ಕೈಯಿಂದ ಕೊಡ್ತಕ್ಕಂಥದ್ದು, ಮತ್ತೊಂದು ಕೈಯಿಂದ ಕಿತ್ಕೊಳ್ತಂಥದ್ದು. ಒಂದು ಕಡೆ 2,000 ರೂಪಾಯಿ ಕೊಡ್ತೀರಿ, ಮತ್ತೊಂದು ಕಡೆ 20,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂಥದ್ದು.